ಆರ್ಎಸ್ಎಸ್ ಒಂದು ಭೂಗತ ಸಂಘಟನೆ. ಮತ್ತೊಂದು ವಿವಾದ ಸ್ಫೋಟಿಸಿದ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಸಂವಿಧಾನದ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು, ಭಯೋತ್ಪಾದಕರು ಹೀಗಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆ ಅಲ್ಲ, ಭೂಗತ ಸಂಘಟನೆ. ಅದು ಭೂಗತ ಸಂಘಟನೆಯಿಂದ ಏನಾದ್ರೂ ಆದ್ರೆ ಯಾರು ಹೊಣೆ? ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಬ್ಯಾನ್ ಮಾಡಬೇಕು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ನೋಡಿ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಒಂದು ಭೂಗತ ಸಂಸ್ಥೆ. ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು ಹೀಗಂತ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಯಾರು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರೇನಾದ್ರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟ್ ಆಗಿ ಬಂದಿದ್ದ ತೋರಿಸ್ತಾ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ ಆರ್ಎಸ್ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗ ಆರ್ಎಸ್ಎಸ್ ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ ಆರ್ಎಸ್ಎಸ್ ಸಂವಿಧಾನ ಇದೆ ನೋಡಿ. ಆರ್ಎಸ್ ಸಂವಿಧಾನ ಏನ್ ಹೇಳುತ್ತೆ? ದ ಸಂಘ್ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್. ಈಗ ಆರ್ಎಸ್ಎಸ್ ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆರ್ಎಸ್ಎಸ್ ಒಂದು ಭೂಗತ ಸಂಘಟನೆ. ಮತ್ತೊಂದು ವಿವಾದ ಸ್ಫೋಟಿಸಿದ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಸಂವಿಧಾನದ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು, ಭಯೋತ್ಪಾದಕರು ಹೀಗಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆ ಅಲ್ಲ, ಭೂಗತ ಸಂಘಟನೆ. ಅದು ಭೂಗತ ಸಂಘಟನೆಯಿಂದ ಏನಾದ್ರೂ ಆದ್ರೆ ಯಾರು ಹೊಣೆ? ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಬ್ಯಾನ್ ಮಾಡಬೇಕು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ನೋಡಿ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಒಂದು ಭೂಗತ ಸಂಸ್ಥೆ. ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು ಹೀಗಂತ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಯಾರು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರೇನಾದ್ರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟ್ ಆಗಿ ಬಂದಿದ್ದ ತೋರಿಸ್ತಾ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ ಆರ್ಎಸ್ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗ ಆರ್ಎಸ್ಎಸ್ ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ ಆರ್ಎಸ್ಎಸ್ ಸಂವಿಧಾನ ಇದೆ ನೋಡಿ. ಆರ್ಎಸ್ ಸಂವಿಧಾನ ಏನ್ ಹೇಳುತ್ತೆ? ದ ಸಂಘ್ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್. ಈಗ ಆರ್ಎಸ್ಎಸ್ ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆರ್ಎಸ್ಎಸ್ ಒಂದು ಭೂಗತ ಸಂಘಟನೆ. ಮತ್ತೊಂದು ವಿವಾದ ಸ್ಫೋಟಿಸಿದ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಸಂವಿಧಾನದ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು, ಭಯೋತ್ಪಾದಕರು ಹೀಗಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆ ಅಲ್ಲ, ಭೂಗತ ಸಂಘಟನೆ. ಅದು ಭೂಗತ ಸಂಘಟನೆಯಿಂದ ಏನಾದ್ರೂ ಆದ್ರೆ ಯಾರು ಹೊಣೆ? ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಬ್ಯಾನ್ ಮಾಡಬೇಕು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ.
ನೋಡಿ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಒಂದು ಭೂಗತ ಸಂಸ್ಥೆ. ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಹೀಗಂತ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಯಾರು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರೇನಾದ್ರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟ್ ಆಗಿ ಬಂದಿದ್ದ ತೋರಿಸ್ತಾ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ ಆರ್ಎಸ್ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗ ಆರ್ಎಸ್ಎಸ್ ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ ಆರ್ಎಸ್ಎಸ್ ಸಂವಿಧಾನ ಇದೆ ನೋಡಿ. ಆರ್ಎಸ್ ಸಂವಿಧಾನ ಏನ್ ಹೇಳುತ್ತೆ? ದ ಸಂಘ್ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್. ಈಗ ಆರ್ಎಸ್ಎಸ್ ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆರ್ಎಸ್ಎಸ್ ಒಂದು ಭೂಗತ ಸಂಘಟನೆ. ಮತ್ತೊಂದು ವಿವಾದ ಸ್ಫೋಟಿಸಿದ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಸಂವಿಧಾನದ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು, ಭಯೋತ್ಪಾದಕರು. ಹೀಗಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆ ಅಲ್ಲ, ಭೂಗತ ಸಂಘಟನೆ ಅದು. ಭೂಗತ ಸಂಘಟನೆಯಿಂದ ಏನಾದ್ರೂ ಆದ್ರೆ ಯಾರು ಹೊಣೆ? ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಬ್ಯಾನ್ ಮಾಡಬೇಕು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ನೋಡಿ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ ಒಂದು ಭೂಗತ ಸಂಸ್ಥೆ. ಆರ್ಎಸ್ಎಸ್ ನೋಂದಣಿ ಆಗೋವರೆಗೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಹೀಗಂತ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಯಾರು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎಬಿಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜು ದೆಸೆಯಿಂದಲೂ ಕೂಡ. ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರೇನಾದ್ರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟ್ ಆಗಿ ಬಂದಿದ್ದ ತೋರಿಸ್ತಾ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ ಆರ್ಎಸ್ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗ ಆರ್ಎಸ್ಎಸ್ ಅವರು ದ್ವಂದ್ವ ನೀತಿ ನೋಡಿ. ಒಂದು